ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯೋಗ ಷಣ್ಮುಖ ನಮಸ್ಕಾರ. ಸುಬ್ರಹ್ಮಣ್ಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಜನವರಿ 7ರಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಾಜ್ಯಮಟ್ಟದ ಯೋಗ ಷಣ್ಮುಖ ನಮಸ್ಕಾರ ನಡೆಯಲಿರುವುದೆಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ಜಯರಾಮ್ ಅವರು ತಿಳಿಸಿರುತ್ತಾರೆ. ದಕ್ಷಿಣ ಭಾರತದ ಪುಣ್ಯಕ್ಷೇತ್ರ ನಾಗರಾಧನೆಯ ಕ್ಷೇತ್ರವಾಗಿರುವ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜನವರಿ 7ರಂದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ರಾಜ್ಯಮಟ್ಟದ ಯೋಗ ಷಣ್ಮುಖ ನಮಸ್ಕಾರ ಜರುಗಿಸುವುದಾಗಿ ಸಮಿತಿಯವರು ನಿರ್ಧರಿಸಿರುತ್ತಾರೆ. ಈ ಯೋಗ ಷಣ್ಮುಖ ನಮಸ್ಕಾರದಲ್ಲಿ ರಾಜ್ಯಾದ್ಯಂತ 3,000ಕ್ಕೂ ಮಿಕ್ಕಿ ಶಿಬಿರಾರ್ಥಿಗಳು ಭಾಗವಹಿಸಲಿದ್ದಾರೆ. ಶಿಬಿರಾರ್ಥಿಗಳಿಗೆ ಹಿಂದಿನ ದಿನ ರಾತ್ರಿ ತಂಗಲು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳ ಸಭಾಂಗಣ ಹಾಗೂ ಕುಮಾರಸ್ವಾಮಿ ವಿದ್ಯಾಲಯದ ಸಭಾಂಗಣ ಶ್ರೀ ದೇವಳದ ವಸತಿಗೃಹ ವ್ಯವಸ್ಥೆಯನ್ನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು ಹಾಗೂ ದೇವಳದ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಲು ಒಪ್ಪಿರುತ್ತಾರೆಂದು ಅವರು ತಿಳಿಸಿದರು. ಸಂಸ್ಕಾರ ಸಂಘಟನೆ ಸೇವೆ ಎಸ್ಪಿವಿಎಸ್ಎಸ್ ರಿಜಿಸ್ಟರ್ಡ್ ಕರ್ನಾಟಕ ಕೇಂದ್ರ ಕಚೇರಿ ತುಮಕೂರು ನೇತ್ರಾವತಿ ವಲಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ರಾಜ್ಯದ ಇತಿಹಾಸ ಪ್ರಸಿದ್ಧ ಕಾರಣಿಕ ಕ್ಷೇತ್ರವಾದಂಥ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ರಥಬೀದಿಯಲ್ಲಿ ಸಾಮೂಹಿಕ ಯೋಗ ಷಣ್ಮುಖ ನಮಸ್ಕಾರ ಕಾರ್ಯಕ್ರಮವನ್ನು ಇದೇ ಬರುವ ಜನವರಿ 7ನೇ ತಾರೀಕು 2024ನೇ ಇಸವಿ ಜನವರಿ 7ನೇ ತಾರೀಕಿನಂದು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಎಲ್ಲ ಯೋಗ ಬಂಧುಗಳು, ಯೋಗೇತರ ಬಂಧುಗಳು, ಸಾರ್ವಜನಿಕ ಬಂಧುಗಳನ್ನು ಒಳಗೊಂಡು ಆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ದೇವಸ್ಥಾನ ಸಮಿತಿಯ ಒಂದು ಅನುಮತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಸಂಕಲ್ಪ ಮಾಡಿದ್ದೇವೆ. ಆ ಸಂಕಲ್ಪದ ನಿಟ್ಟಿನಲ್ಲಿ ದೇವರ ಅನುಗ್ರಹದಿಂದ ನಾವು 3,000ಕ್ಕಿಂತ ಮೇಲ್ಪಟ್ಟು ಸಂಖ್ಯೆ ಸೇರುವಂಥ ನಿರೀಕ್ಷೆ ಇದೆ. ಆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುಬ್ರಹ್ಮಣ್ಯನ ಆ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಮನುಷ್ಯನಿಗೆ ನರ ಯಾವ ರೀತಿಯಲ್ಲಿ ಶ್ರೇಷ್ಠವಾಗಿ ಕಾರ್ಯನಿರ್ವಹಿಸ್ತದೋ ಆ ನರ ಇದಕ್ಕೆ ಅಧಿಪತಿಯಾದಂಥ ಸುಬ್ರಹ್ಮಣ್ಯನ ಸಾನ್ನಿಧ್ಯದಲ್ಲಿ ನಾವಿವತ್ತು ಯೋಗದ ಮುಖಾಂತರ ಆ ದೇವನಿಗೆ ಏನು ನಮಸ್ಕಾರದ ಮುಖಾಂತರ ನಮ್ಮ ದೇಹವನ್ನು ದಂಡಿಸಿಕೊಂಡು ಮಾಡುವಂಥ ಒಂದು ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಸಂಕಲ್ಪಬದ್ಧರಾಗಿದ್ದೇವೆ. ಆ ಮುಖಾಂತರ ಎಲ್ಲ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಇನ್ನಷ್ಟು ಚೆನ್ನಾಗಾಣಿಸಿಕೊಡಬೇಕು. ಅದೇ ರೀತಿ ವ್ಯವಸ್ಥಾ ದೃಷ್ಟಿಯಿಂದ ಮುನ್ನಾ ದಿನವೇ ರಾತ್ರಿಯಿಂದ ಮೊದಲುಗೊಂಡು ಎಲ್ಲ ವ್ಯವಸ್ಥೆಗಳನ್ನು ಯಾವ ಸಾರ್ವಜನಿಕ ಬಂಧುಗಳಿಗೂ ಕ್ಷೇತ್ರದ ಭಗವದ್ಭಕ್ತರಿಗೂ ತೊಂದರೆ ಆಗದ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಡೆಸುವಂಥ ಚಿಂತನೆ ನಡೆದಿದೆ. ಹಾಗಾಗಿ ಬರುವಂಥ ಎಲ್ಲ ನಮ್ಮ ಯೋಗ ಬಂಧುಗಳಿಗೂ ಅಣ್ಣಂದಿರಿಗೂ ಮತ್ತು ಅಕ್ಕಂದಿರಿಗೂ ಪ್ರತ್ಯೇಕ ವ್ಯವಸ್ಥೆಯೊಂದಿಗೆ ವಸತಿ ವ್ಯವಸ್ಥೆಯೊಂದಿಗೆ ಅಲ್ಲಿಯ ಕ್ಷೇತ್ರದ ಆ ಒಂದು ಅನ್ನಪ್ರಸಾದ ರಾತ್ರಿಯಿಂದ ಬರುವಂಥ ಅನ್ನಪ್ರಸಾದವನ್ನು ಕೂಡ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ದೇವಸ್ಥಾನ ಸಮಿತಿಯವರು ಈಗಾಗಲೇ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಮರುದಿವಸ ಆ ಕಾರ್ಯಕ್ರಮ ಬೆಳಿಗ್ಗೆ 4:50ರಿಂದ ಮೊದಲುಗೊಂಡು 7 ಗಂಟೆಯವರೆಗೆ ನಿರಂತರವಾಗಿ ಆ ಒಂದು ದೇವಸ್ಥಾನದ ಮುಂಭಾಗದಲ್ಲಿರುವಂಥ ರಾಜ ರಥ ಬೀದಿಯಲ್ಲಿ ನಡೀಲಿಕ್ಕಿದೆ. ಆ ರಥ ಬೀದಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಸಂಕಲ್ಪವನ್ನು ಎಸ್ಪಿವಿಎಸ್ಎಸ್ ಸಮಿತಿ ಈಗಾಗಲೇ ಸಂಕಲ್ಪ ಮಾಡಿದೆ. ಆ ಮುಖಾಂತರ ನಮ್ಮ ಊರಿನ ರಾಜ್ಯದ ಎಲ್ಲ ಮೂಲೆಗಳಿಂದಲೂ ಕೂಡ ಆ ಒಂದು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಅನುಗ್ರಹದೊಂದಿಗೆ ಸಮಿತಿಯ ಈ ಒಂದು ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು. ಅದೇ ರೀತಿ ಸುಬ್ರಹ್ಮಣ್ಯನ ಆ ದಿವ್ಯಾನುಗ್ರಹಕ್ಕೆ ಪಾತ್ರರಾಗಬೇಕು. ಅವರ ದಿವ್ಯಾನುಗ್ರಹವನ್ನು ಪಡೆಯುವಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಬದ್ಧರಾಗಬೇಕು. ಅದೇ ರೀತಿ ನಮ್ಮ ಮನೆ ಮಂದಿಗಳನ್ನು, ನಮ್ಮ ಮನೆಯ ಬಂಧುಗಳನ್ನು ಕೂಡ ಕರ್ಕೊಂಡು ಬಂದು ಅವರಿಗೂ ಕೂಡ ಈ ಸೇವೆಯಲ್ಲಿ ಪಾಲ್ಗೊಳ್ಳುವಂಥ ಸೌಭಾಗ್ಯವನ್ನು ನಾವೆಲ್ಲರೂ ಕೂಡ ಕರುಣಿಸಬೇಕು ಅಂತ ವಿನಂತಿಯೊಂದಿಗೆ ಈ ಒಂದು ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಮರುದಿನ ಷಣ್ಮುಖ ನಮಸ್ಕಾರ ಯೋಗ ಮುಗಿದ ನಂತರ ಫಲಾಹಾರ ವ್ಯವಸ್ಥೆಯನ್ನು ಕೂಡ ಶ್ರೀ ದೇವಳದ ವತಿಯಿಂದ ನೀಡಲಾಗುವುದು. ಯೋಗಾರ್ಥಿಗಳಿಗೆ ಬೆಳಗ್ಗೆ ಜಾವ ಸ್ನಾನ ಮಾಡಲು ಕುಮಾರಧಾರ ಸ್ನಾನಘಟ್ಟದಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿರುವರು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಳದ ಮುಂಭಾಗದ ವಿಶಾಲವಾದ ರಥ ಬೀದಿಯಲ್ಲಿ ಯೋಗ ಷಣ್ಮುಖ ನಮಸ್ಕಾರಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುವುದೆಂದು ಅವರು ತಿಳಿಸಿದರು. ನಮಗೆ ಆ ಮುಖಾಂತರ ನಮ್ಮ ದೇಹವನ್ನು ದಂಡಿಸಿ
ಆ ಒಂದು ಅದರ ಮುಖಾಂತರ ನಾವು ಸಿಗುವಂಥ ಏನು ಪ್ರಾಣಶಕ್ತಿ ಏನಿದೆ ಅದು ನಮ್ಮ ನರನಾಡಿಗಳಿಗೆ 72,000 ನರನಾಡಿಗಳಿಗೆ ಪ್ರವೇಶ ಆದಾಗ ಆ ಷಣ್ಮುಖನ ಅನುಗ್ರಹ ಕೂಡ ನಮ್ಮ ಮೇಲೆ ಪ್ರವೇಶ ಆಗ್ತದೆ ಎಂಬ ಒಂದು ಹಿರಿಯರ ಚಿಂತನೆಯ ಮುಖಾಂತರ ಈ ಷಣ್ಮುಖ ನಮಸ್ಕಾರವನ್ನು ಈ ಒಂದು ನಮ್ಮ ಯೋಗದ ಸಿಲೆಬಸ್ಸಲ್ಲಿ ಜೋಡಿಸಿಕೊಳ್ಳಲಾಗಿದೆ. ಆ ಮುಖಾಂತರ ಆ ಷಣ್ಮುಖ ಅದಕ್ಕೆ ಮೂಲ ಸಾನ್ನಿಧ್ಯವಾದಂಥ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗದಲ್ಲಿರುವ ರಾಜರಥ ಬೀದಿಯಲ್ಲಿ ಇವತ್ತು ನಡೆಯುವಂಥ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಅನುಗ್ರಹವಾಗಲಿ, ಅವರಲ್ಲಿರುವ ಪ್ರತಿಯೊಬ್ಬರಲ್ಲಿರುವಂಥ ಏನು ದೋಷಗಳು, ರೋಗರುಜಿನಗಳು, ಪ್ರತಿಯೊಬ್ಬರು ನರವ್ಯಾಧಿಗಳು ಏನಿದ್ರೂ ಕೂಡ ದೂರ ಆಗಲಿ ಎಂಬ ಚಿಂತನೆಯೊಂದಿಗೆ ಸಮಿತಿ ಈ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಒಂದು ಸಂಕಲ್ಪವನ್ನು ಮಾಡಿದೆ. ಬಂಧುಗಳಿಗೆ ಹರಿಯೋ ಯೋಗ ಷಣ್ಮುಖ ನಮಸ್ಕಾರವನ್ನು ವೀಕ್ಷಿಸಲು ಅಥವಾ ಭಾಗವಹಿಸಲು ಸಾರ್ವಜನಿಕರಿಗೆ ಕೂಡ ಅನುಕೂಲ ಮಾಡಿಕೊಡಲಾಗುವುದೆಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಎಸ್ಪಿ ವೈಎಸ್ಎಸ್ ಯೋಗ ಶಾಖೆಯ ಸಂಚಾಲಕ ಪ್ರಭಾಕರ ಪಟ್ರೆ ಜೊತೆಗಿದ್ದರು.